ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವರತ್ನಗಳ ಪ್ರಾಮುಖ್ಯತೆ ಕುರಿತಾಗಿ ಮಾತಾಡೋಣ. ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಹರಳಿನ ಉಂಗುರವನ್ನ ಧರಿಸ್ತಾರೆ. ಯಾಕೆ ಧರಿಸ್ತಾರೆ? ಯಾವ ಬಣ್ಣದ್ದು ಧರಿಸಿದ್ರೆ ಉತ್ತಮ? ಹಾಗೆ ಯಾವ ಸಮಸ್ಯೆಗೆ ಯಾವ ಹರಳು, ಯಾವ ಬಣ್ಣದ್ದು, ಹಾಗೆ ಅದ್ರ ಧರಿಸೋದಕ್ಕೂ ವಿಧಾನ ಕೂಡ ಇದೆಯಂತೆ, ಮಂತ್ರಗಳು ಕೂಡ ಇದೆಯಂತೆ. ಹಾಗೆ ಎಲ್ಲಾ ಸಮಸ್ಯೆಗಳಿಗೂ ಒಂದೊಂದು ಹರಳು ಪರಿಹಾರ ಇದೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ. ಸೊ ಈ ಕುರಿತಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಯಾವ ರಾಶಿಯವರು, ಯಾವ ನಕ್ಷತ್ರದವರು ಯಾವ ಹರಳನ್ನ ಧರಿಸಬೇಕು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಮಗೆಲ್ಲ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರು ಆಗಿರುವ ನಾಗೇಶ್ ಗುರೂಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರೂಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಶ್ಚ ರಾಹು ಕೇತುವೆ ನಮಃ. ಗುರುಜಿ, ನಾನಾಗ್ಲೇ ಹೇಳ್ದಂತೆ ಸಾಕಷ್ಟು ಜನ ಈ ಹರಳಿನ ಉಂಗುರವನ್ನ ಧರಿಸ್ಕೊಳ್ತಾರೆ. ಒಂದಷ್ಟು ಜನಕ್ಕೆ ಕ್ಯೂರಿಯಾಸಿಟಿ, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಯಾಕೆ ಧರಿಸ್ಕೊಳ್ತಾರೆ? ಸ್ಟೈಲಿಶ್ಗೇನೋ ಹಾಕೊಂಡಿರ್ಬೋದು ಅಂತ ಕೂಡ ಅನ್ಕೊಂಡಿರ್ತಾರೆ. ಬಟ್ ನವರತ್ನಗಳ ಪ್ರಾಮುಖ್ಯತೆ ಮನುಷ್ಯನ ಜೀವನದಲ್ಲಿ ಬಹಳಷ್ಟಿದೆ ಅಂತಾನೆ ಹೇಳಬಹುದು. ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಹರಳು ಅಂದ್ರೆ ನವರತ್ನಗಳ ಕುರಿತಾಗಿ ತಿಳಿಸ್ಕೊಡಿ. ನವರತ್ನಗಳು ಅಂತಂದರೆ ನವಗ್ರಹಗಳ ಪ್ರತಿರೂಪವೇ ಅಂತಂದರೆ ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಿ, ಗ್ಯಾಲಕ್ಸಿ ಅಂತ ಹೇಳ್ತೀವಿ. ನವಗ್ರಹಗಳ ಪ್ರತಿರೂಪವೇ ನವರತ್ನಗಳು. ಈ ಪ್ರಪಂಚದಾದ್ಯಂತ ನವರತ್ನಗಳನ್ನು ಎಲ್ಲ ಪಂಗಡದವರು ಧರಿಸ್ತಾರೆ. ಈ ನವಗ್ರಹಗಳ ಹೇಗೆ ನಮ್ಮ ಹಸ್ತದಲ್ಲಿ ರೇಖೆಗಳು ಹೇಗೆ 6 ತಿಂಗಳಿಗೊಮ್ಮೆ ನಶಿಸ್ತಾ ಹೋಗ್ತಾ ಇರ್ತವೆ, ಹಾಗೆ ನವಗ್ರಹಗಳ ನವರತ್ನಗಳ ಅಂಶಗಳನ್ನು ಕೂಡ ಸ್ವಲ್ಪ ಕ್ಷೀಣಿಸ್ತಾ ಇರ್ತವೆ. ಕೆಲವರು ಅನ್ಕೊಳ್ತಾರೆ ಒಂದು ಸರಿ ಧರಿಸ್ಬಿಟ್ರೆ ನಮ್ಗೆ ಲೈಫ್ ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಅದು ತಪ್ಪು. ಅಂತಂದರೆ ಪ್ರತಿಯೊಂದು ನಮ್ಮ ವಯಸ್ಸು ಹೇಗೆ ಬೆಳೀತಾ ಇರುತ್ತದೋ, ನಮ್ಮ ಬುದ್ಧಿಶಕ್ತಿ ಹೇಗೆ ಬೆಳೀತಾ ಇರುತ್ತದೋ, ಹಾಗೆ ಪ್ರತಿಯೊಂದು ಹರಳಿಗೂ ಹರಳಿನ ತೂಕಕ್ಕೂ ಕ್ಯಾಟಗರಿ ಅಂತ ಬರುತ್ತೆ. ಆ ಕ್ಯಾಟಗರಿಗೂ ಇಷ್ಟು ವರ್ಷಗಳು ಇಷ್ಟು ದಿನಗಳು ಅನ್ನುವಂಥದ್ದು ಇರುತ್ತೆ. ಪ್ರತಿಯೊಂದು ಮೆಟಲ್ಗೂ ಅಂತಂದರೆ ನಾವು ಬಂಗಾರದಲ್ಲಿ ಧರಿಸಿದ್ರೆ ಒಂದು ಕ್ವಾಲಿಟಿ ಇರುತ್ತೆ, ಮತ್ತು ಸಿಲ್ವರ್ನಲ್ಲಿ ಧರಿಸಿದ್ರೆ ಒಂದು ಕ್ವಾಲಿಟಿ ಇರುತ್ತೆ, ತಾಮ್ರದಲ್ಲಿ ಧರಿಸಿದ್ರೆ ಒಂದು ಕ್ವಾಲಿಟಿ ಇರುತ್ತೆ, ಪಿತ್ತಳದಲ್ಲಿ ಧರಿಸಿದ್ರೆ ಒಂದು ಕ್ವಾಲಿಟಿ ಅನ್ನೋದಿರುತ್ತೆ. ಮತ್ತು ಅದೇ ರೀತಿ ಎನರ್ಜಿನೂ ಕೂಡ ಅದ್ರ ತಕ್ಕಂತೆ ತೂಕಕ್ಕೆ ವ್ಯಕ್ತಿಗೆ ತಕ್ಕಂತೆ ಆ ಎನರ್ಜಿನೂ ಕೂಡ ನಮಗೆ ಪವರ್ ಕನೆಕ್ಟಿವಿಟಿ ಅನ್ನೋದು ಇರುತ್ತೆ. ಮತ್ತು ವಿಶೇಷವಾಗಿ ಈ ನವಗ್ರಹಗಳಲ್ಲಿ ನವರತ್ನ ಅನ್ನುವಂಥದ್ದು ಬರುತ್ತೆ. ಅಂದರೆ 9 ಗ್ರಹಗಳಿಗೂ ಸಂಬಂಧಪಟ್ಟಂಗೆ ನವರತ್ನ ಅನ್ನುವಂಥದ್ದು ಬರುತ್ತೆ. ಈ ನವರತ್ನ ಪ್ರತಿಯೊಬ್ಬರ ಕೈಲೂ ಕೂಡ ಧರಿಸೋಕ್ಕಾಗೋದೇ ಇಲ್ಲ. ಧರಿಸಿದವರು ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಅನ್ನುವಂಥದ್ದು ಇರೋದಿಲ್ಲ. ಆರ್ಟಿಫಿಷಿಯಲ್ ಆಗಿ ಪ್ರತಿಯೊಬ್ಬರು ಧರಿಸ್ಬೋದು, ಅದು ಬೇರೆ. ಅದು ನಮಗೆ ಎನರ್ಜಿ ಕೊಡೋದಿಲ್ಲ. ಎನರ್ಜಿ ಕೊಡುವಂತಹ ನವಗ್ರಹಗಳ ನವರತ್ನಗಳ ಅಂಶ ಅನ್ನುವಂಥದ್ದು ಏನಿರುತ್ತೋ ಪ್ರತಿಯೊಂದು ರಾಶಿ ನಕ್ಷತ್ರದವರೆಗೂ ಕೂಡ ಬೇರೆ ಬೇರೆ ವಿಧಾನವಾಗಿರುತ್ತದೆ. ಮುಖ್ಯವಾಗಿ 108 ವಿಧವಾದ ನವರತ್ನಗಳು ಇದ್ರೂ ಕೂಡ 108 ರೀತಿಯಾದ ನವರತ್ನಗಳು ಇದ್ರೂ ಕೂಡ ನವರತ್ನ ಅನ್ನುವಂಥದ್ದು 9 ಮಾತ್ರನೇ. ಆ 9 ಅನ್ನುವಂಥದ್ದು ಯಾವ ರಾಶಿಯವರು, ಯಾವ ನಕ್ಷತ್ರದವರು, ಯಾವ ದಿನದಲ್ಲಿ, ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಮೇಲುವಾಗಿರುತ್ತದೆ. ಇನ್ನು ಈ ನವರತ್ನಗಳನ್ನ ಧರಿಸೋದ್ರಿಂದ ಏನ್ ಲಾಭ ಗುರುಜಿ? ನವರತ್ನಗಳಿಂದ ಧರಿಸೋದ್ರಲ್ಲಿ ಲಾಭ ಅನ್ನುವಂಥದ್ದು ತಾನು ಸ್ವಯಂ ಆಗಿ ಮತ್ತು ಮನೆಯ ವೃದ್ಧಿಗಾಗಿ, ಹಣಕಾಸಿನ ವೃದ್ಧಿಗಾಗಿ, ಜನರ ಅಟ್ರಾಕ್ಷನ್ಗಾಗಿ, ಜನ ವಶೀಕರಣಕ್ಕಾಗಿ, ಮತ್ತು ಹಣಕಾಸಿನ ಸಂಪಾದನೆಗಾಗಿ, ಮತ್ತು ಈಗಿನ ಜನ್ರೇಷನ್ ಅವ್ರಿಗೆ ಪ್ರತಿಯೊಬ್ಬರಲ್ಲೂ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ಳುವುದರ ತವಕ. ಈ ವಿಶೇಷವಾಗಿ ವಿಶೇಷ ನಕ್ಷತ್ರಗಳಿಗೆ, ವಿಶೇಷ ರಾಶಿಯವರಿಗೆ ತಕ್ಕಂತೆ ನವರತ್ನವನ್ನು ಧರಿಸಿದಾಗ, ನವರತ್ನದ ಹರಳನ್ನು ಧರಿಸಿದಾಗ ಅವರಿಗೆ ಆದಂತಹ ಒಂದು ಕಾಸ್ಮಿಕ್ ಎನರ್ಜಿನಂತೂ ಸೂರ್ಯನ ಕಿರಣಗಳಿಂದ ನಮಗೆ ಕನೆಕ್ಟಿವಿಟಿ ಆಗುತ್ತೆ. ಈ ಪಂಚಭೂತಗಳಿಂದ ನವಗ್ರಹಗಳಿಗೂ ಮತ್ತು ನಮ್ಮ ದೇಹಕ್ಕೂ ನಮ್ಮ ಸೋಲ್ಮೇಟ್ ಅನ್ನೋಂಥದ್ದು ಗೊತ್ತಿಲ್ಲದೇ ಇರುವಂಥವ್ರನ್ನ ಹೇಗೆ ನಮಗೆ ಕನೆಕ್ಟಿವಿಟಿ ಭಗವಂತನ ಆಶೀರ್ವಾದದಿಂದ ನಮಗೆ ಕನೆಕ್ಟ್ ಆಗುತ್ತೋ, ಹಾಗೆಯೇ ಈ ನವರತ್ನದಿಂದ ಆಟೋಮೆಟಿಕ್ ಆಗಿ ನಮ್ಮ ಸಂಕಲ್ಪಕ್ಕೆ ಅದು ಒಂದು ಮ್ಯಾಗ್ನೆಟಿಕ್ ಒಂದು ಪವರ್ ಅಂತ ಅನ್ಕೋಬಹುದು. ಪ್ರತಿಯೊಂದು
ನವಗ್ರಹಕ್ಕೂ ತನ್ನದೇ ಆದಂತಹ ವೈಶಿಷ್ಟ್ಯವಾದ ಗುಣಗಳನ್ನು ಹೊಂದಿರುತ್ತದೆ. ಆ ಪ್ರತಿಯೊಂದು ನವಗ್ರಹವನ್ನು ಕೂಡ ಪ್ರತಿಯೊಂದು ವ್ಯವಹಾರಕವಾಗಿ ಹಣಕಾಸಿಗೂ ವಶೀಕರಣಕ್ಕೂ ಮತ್ತು ನಮ್ಮ ತಿಳುವಳಿಕೆಗೆ ಸಂಬಂಧಪಟ್ಟಂತಹ ಅದು ಬೇಗ ನಮ್ಮ ಸಂಕಲ್ಪ ಅನ್ನುವಂಥದ್ದು ಏನಿರುತ್ತೋ ಆ ಸಂಕಲ್ಪವನ್ನು ಈಡೇರಿಸೋದಕ್ಕೋಸ್ಕರ ತುಂಬ ಸಪೋರ್ಟ್ ಮಾಡುತ್ತದೆ. ಇನ್ನು ಗುರುಜಿ, ಪ್ರತಿ ರತ್ನ ಧರಿಸೋದಕ್ಕೂ ಕೂಡ ಒಂದೊಂದು ಮಂತ್ರ ಇದೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ. ಸೊ ಆ ಮಂತ್ರದ ಕುರಿತಾಗಿ ತಿಳಿಸ್ಕೊಡಿ. ಪ್ರತಿಯೊಂದು ಬೀಜ ಮಂತ್ರಕ್ಕೂ ಒಂದು ನವಗ್ರಹ, ಒಂದು ನವಗ್ರಹಕ್ಕೂ ಒಂದು ರತ್ನ ಅನ್ನುವಂಥದ್ದು ಬರುತ್ತೆ. ಈ ಒಂದು ರತ್ನದ ಅಂಶವೇ ಬೀಜ ಮಂತ್ರ ಅನ್ನುವಂಥ ತಿಳ್ಕೊಬೋದು. ಯಾರು ಯಾವ ನಕ್ಷತ್ರದವರು, ಯಾವ ರಾಶಿಯವರು ಯಾವ ಹರಳನ್ನು ಧರಿಸುತ್ತಾರೋ ಆ ರಾಶಿಯವರು ಮತ್ತು ನಕ್ಷತ್ರಕ್ಕೂ ಸಂಬಂಧಪಟ್ಟಂಗೆ ಬೀಜ ಮಂತ್ರ ಅನ್ನುವಂಥದ್ದು ಬರುತ್ತೆ. ಎಕ್ಸಾಂಪಲ್ ಆಗಿ ಇವಾಗ ಮೇಷರಾಶಿಯವರೆಗೆ ರತ್ನಗಳನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರೆಗೆ ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ. ಪುಷ್ಯರಾಗಕ್ಕೆ ಸಂಬಂಧಪಟ್ಟಂಗೆ ಬೀಜ ಮಂತ್ರ ಅಂತಂದರೆ ಓಂ ಕ್ಲಿಂ ರಂ ಓಂ ಮಂಗಳಾಯ ನಮಃ ಅನ್ನುವಂಥದ್ದು ಬೀಜ ಮಂತ್ರ. ಈ ಬೀಜ ಮಂತ್ರವನ್ನು ಉಪಯೋಗಿಸಿಕೊಂಡು ಆ ಕಲ್ಲನ್ನು ಧರಿಸಿ ಮಂತ್ರೋಪಚಾರದಿಂದ ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳಿಗೆ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ಆ ದಿನದ ಕೆಲಸ ಕಾರ್ಯಗಳನ್ನು ಸಕ್ಸಸ್ ಅನ್ನುವಂಥದ್ದು ಮಾಡ್ಕೋಬಹುದು. ವೃಷಭ ರಾಶಿಯವರಿಗೆ ರತ್ನಗಳ ಪ್ರಭಾವ ವಜ್ರ, ಮರತಕ, ನೀಲ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಬೀಜ ಮಂತ್ರ ಓಂ ಕ್ಲಿಂ ದ್ರಿಂ ದ್ರೌಂ ಶುಕ್ರಾಯ ನಮಃ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಅನುಕೂಲವಾಗುತ್ತದೆ. ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಗೆ ವಿಶೇಷವಾಗಿ ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ. ವಜ್ರ ಎಲ್ಲ ರಾಶಿಯವರಿಗೂ ಕೂಡ, ಎಲ್ಲ ರಾಶಿ ನಕ್ಷತ್ರದವರಿಗೂ ಕೂಡ ಅನುಸರಿಸೋದಿಲ್ಲ. ಅನುಸರಿಸಿದವರಿಗೆ ವಜ್ರ ವಿಶೇಷವಾಗಿ ಮೇರು ಪರ್ವತವಾಗಿ ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡುಬರುತ್ತದೆ. ಮಿಥುನ ರಾಶಿಯವರ ಬೀಜ ಮಂತ್ರ ಓಂ ಬ್ರಿಂ ರಿಂ ಶ್ರೀಂ ಬುಧಾಯ ನಮಃ. ಈ ಬೀಜ ಮಂತ್ರವನ್ನು ಪಾಲನೆ ಮಾಡಿದ್ರೆ ಮಿಥುನ ರಾಶಿಯವರು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮುಂದಿನದು ಕರ್ಕಟ ರಾಶಿಯವರಿಗೆ. ಕರ್ಕಟಕ ರಾಶಿಗೆ ವಿಶೇಷವಾಗಿ ಮುತ್ತು, ಹವಳ ಮತ್ತು ಪುಷ್ಯರಾಗ. ಈ ಮುತ್ತು, ಹವಳ, ಪುಷ್ಯರಾಗ ಕರ್ಕಟಕ ರಾಶಿಯವರು ಧರಿಸುವುದಕ್ಕಿಂತ ಮುಂಚಿತವಾಗಿ ಬೀಜ ಮಂತ್ರವನ್ನು ಪಠಿಸಬೇಕಾಗಿರುವಂಥದ್ದು ಓಂ ಶ್ರೀಂ ಶ್ರೌಂ ಕ್ಲಿಂ ಚಂದ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪರಿಪಾಲನೆ ಮಾಡಿದಾಗ ಆ ಬೀಜ ಮಂತ್ರದ ಎನರ್ಜಿ ಮತ್ತು ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನುವಂಥದ್ದಾಗುವಂಥದ್ದು ಆ ಇಡೀ ದಿನದ ಸುಖ ನೆಮ್ಮದಿಯಾಗಿ ಸಂತೋಷವಾಗಿ ಅನುಸರಿಸ್ಕೊಳ್ಬಹುದು. ಸಿಂಹ ರಾಶಿಗೆ ತಕ್ಕಂತೆ ಮಾಣಿಕ್ಯ, ಮುತ್ತು, ಹವಳ ಮತ್ತು ಪುಷ್ಯರಾಗ. ಸಿಂಹ ರಾಶಿಗೆ ವಿಶೇಷವಾಗಿ 4 ಅಂಶಗಳನ್ನು ಧರಿಸಬಹುದು. ತಕ್ಕಂತೆ ಬೀಜ ಮಂತ್ರ ಓಂ ತ್ರಾಂ ಕ್ಲಿಂ ಶ್ರೀಂ ಸೌಂ ಸೂರ್ಯಾಯ ನಮಃ. ಈ ಬೀಜ ಮಂತ್ರವನ್ನು ಪಠಿಸಿದಾಗ ಅವರ ಇಷ್ಟ ವೃದ್ಧಿ, ಇಷ್ಟ ಸಂಕಲ್ಪ, ಅವ್ರಿಗೂ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಾಗ ಸಕ್ಸಸ್ ಅನ್ನುವಂಥದ್ದು ಕಂಡಬಹುದು. ಕನ್ಯಾ ರಾಶಿಗೆ ವಿಶೇಷವಾಗಿ ರತ್ನಗಳು ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ. ಈ ಕನ್ಯಾ ರಾಶಿಯವರಿಗೆ ಬೀಜ ಮಂತ್ರ, ಮೂಲ ಮಂತ್ರ ಓಂ ಬ್ರೀಂ ಹೌಂ ಶ್ರೀಂ ಬುಧಾಯ ನಮಃ. ವಿಶೇಷವಾಗಿ ಈ ಮಂತ್ರ ಯಾವುದೇ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದಾಗ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮತ್ತು ತುಲಾ ರಾಶಿಗೆ ಸಂಬಂಧಪಟ್ಟಂತೆ ವಜ್ರ, ಮರತಕ ಮತ್ತು ನೀಲಂ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಡ್ಜಸ್ಟ್ ಆಗುತ್ತೆ. ಹಾಗೆಯೇ ನೀಲಂ ವೈಯಕ್ತಿಕವಾಗಿ ಅಂತಂದರೆ ದೇಹದ ಆರೋಗ್ಯಕರ ಮತ್ತು ಮಾನಸಿಕವಾಗಿ ಚಿಂತೆಗಳು ಅನ್ನುವಂಥದ್ದು ಇರುವಂಥದ್ದನ್ನು ಹೋಗಲಾಡಿಸುತ್ತದೆ. ವಿಶೇಷ ಶಕ್ತಿ ನೀಲಂಗಿದೆ. ತುಲಾ ರಾಶಿಯ ಬೀಜ ಮಂತ್ರ ಓಂ ಬ್ರಿಂ ಕ್ಲಿಂ ಶ್ರೀಂ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ತುಲಾರಾಶಿಯವರು ಪಾಲನೆ ಮಾಡಿದಾಗ ಅವರ ದಿನದ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಹವಳ, ಮಾಣಿಕ್ಯ,
ಪುಷ್ಯರಾಗ. ಈ ಹವಳ, ಮಾಣಿಕ್ಯ, ಪುಷ್ಯರಾಗವನ್ನು ಧರಿಸಿದ ವೃಶ್ಚಿಕ ರಾಶಿಯವರಿಗೆ ಬೀಜ ಮಂತ್ರ ಓಂ ಕ್ರೀಂ ಕ್ಲಿಂ ಕ್ರೌಂ ಸೌಂ ಮಂಗಳಾಯ ನಮಃ. ಈ ಬೀಜ ಮಂತ್ರವನ್ನು ಪಾಲನೆ ಮಾಡಿದ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಧನುಸು ರಾಶಿಯವರಿಗೆ, ಧನುಸು ರಾಶಿಗೆ ಸಂಬಂಧಪಟ್ಟಂತಹ ರತ್ನಗಳು ಹವಳ, ಮಾಣಿಕ್ಯ, ಪುಷ್ಯರಾಗ ಮತ್ತು ನೀಲಂ. ಈ ಧನುಸು ರಾಶಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರ ಓಂ ಗ್ರಂ ಗ್ರೌಂ ಸ್ವಾಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ಅವರಿಗೆ ಇಷ್ಟ ವೃದ್ಧಿ, ಇಷ್ಟ ಕೆಲಸ ಕಾರ್ಯಗಳನ್ನು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮಕರ ರಾಶಿಯವರಿಗೆ, ಮಕರ ರಾಶಿಗೆ ಸಂಬಂಧಪಟ್ಟಂತಹ ರತ್ನಗಳು ನೀಲ, ವಜ್ರ ಮತ್ತು ಪಚ್ಚೆ. ಈ ಪಚ್ಚೆ ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗುವಂಥದ್ದು. ಪಚ್ಚೆ ವಿಶೇಷತೆ ಗುಣ ಏನಂತಂದರೆ ನೇಚರ್ ಪವರ್. ಈ ನೇಚರ್ ಪವರ್ ಹೇಗೆ ಅಂತಂದರೆ, ಈ ಪಂಚಭೂತಗಳು ಮತ್ತು ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಏನು ಬೇಕೋ, ಮಾನಸಿಕವಾಗಿ ಯೋಚನೆ, ಚಿಂತೆಗಳು ಮತ್ತು ಕೌಟುಂಬಿಕ ಕಲಹಗಳು ವಿಶೇಷತೆಯಾಗಿ ಮತ್ತು ವಶೀಕರಣ ರೂಪಕ್ಕೂ ಕೂಡ ಪಚ್ಚೆ ಅನ್ನುವಂಥದ್ದು ತುಂಬಾ ಸಕ್ಸಸ್ಫುಲ್ ಅನ್ನುವಂಥದ್ದು ಕಂಡುಬರುತ್ತೆ. ಈ ಮಕರ ರಾಶಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರ ಓಂ ತ್ರಾಂ ಕ್ಲಿಂ ಶ್ರೌಂ ಸ್ವಾಹ ಶನೇಶ್ವರಾಯ ನಮಃ ಅನ್ನುವಂಥದ್ದು ಬೀಜ ಮಂತ್ರವಾಗಿರುತ್ತದೆ. ಮತ್ತು ಕುಂಭರಾಶಿಯವರಿಗೆ, ಕುಂಭರಾಶಿಗೆ ಸಂಬಂಧಪಟ್ಟಂತಹ ರತ್ನಗಳು ನೀಲಂ, ವಜ್ರ ಮತ್ತು ಪಚ್ಚೆ. ಕುಂಭರಾಶಿಗೆ ಬೀಜ ಮಂತ್ರ ಓಂ ತ್ರಾಂ ಕ್ಲಿಂ ಶ್ರೌಂ ಶನೇಶ್ವರಾಯ ನಮಃ. ಈ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ನಮ್ಮ ಶತ್ರುಗಳು, ಶತ್ರು ಕಾಟ, ವಿಶೇಷವಾಗಿ ಹಿತಶತ್ರುಗಳು ಅಂತ ಹೇಳ್ತೀವಿ. ಹಿತಶತ್ರುಗಳು ಅಂತಂದಾಗ ನಮ್ಮ ನೆರಳೆ ನಮಗೆ ಕೆಲವು ಟೈಮ್ನಲ್ಲಿ ನಮಗೆ ಬ್ಲಾಕ್ ಮಾಡಿಸ್ಬಿಡುತ್ತೆ. ಆ ರೂಪದಲ್ಲಿ ಇದ್ದಾಗ ಈ ಶನೇಶ್ವರನ ಬೀಜ ಮಂತ್ರವನ್ನು ಪಠಿಸಿದಾಗ ನಮಗೆ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೋ ಸಂಪೂರ್ಣವಾಗಿ ಶಾಶ್ವತವಾಗಿಯೂ ಕೂಡ ಫಲವನ್ನು ಕೊಡುತ್ತದೆ. ಕೊನೆಯದಾಗಿ ಮೀನರಾಶಿಯವರಿಗೆ, ಮೀನರಾಶಿಯವರಿಗೆ ಹವಳ, ಮಾಣಿಕ್ಯ, ಪುಷ್ಯರಾಗ ಮತ್ತು ನೀಲಂ. ಈ ಮೀನರಾಶಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಮಾಣಿಕ್ಯ ಮತ್ತು ಪುಷ್ಯರಾಗ ಹವಳನ್ನು ಧರಿಸಬಹುದು. ಇದರ ಬೀಜ ಮಂತ್ರ ಓಂ ಗ್ರಂ ಗಂ ಸ್ವಾಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ಅವರ ಕೆಲಸ ಕಾರ್ಯಗಳು ಮತ್ತು ವಿಶೇಷವಾಗಿ ಪ್ರಮೋಷನ್ ಅಂತಂದರೆ ನಾವು ಯಾವುದೇ ಉದ್ಯೋಗದಲ್ಲಿದ್ದು ಆ ಉದ್ಯೋಗದಕ್ಕಿಂತ ಆ ಪೊಸಿಷನ್ಗಿನ್ನೂ ಇನ್ನೊಂದು ಸ್ಟೆಪ್ ಮೇಲೆ ಹೋಗೋದಕ್ಕೆ ಸಹಾಯ ಮಾಡುತ್ತದೆ. ಮತ್ತು ಸರ್ಕಾರಿ ಉದ್ಯೋಗ ಕೆಲಸ, ಗೌರ್ಮೆಂಟ್ ಜಾಬ್ ಅನ್ನುವಂಥದ್ದು ಏನಿರುತ್ತೋ ಇದನ್ನು ಪಾಲನೆ ಮಾಡಿದಾಗ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ. ಇದು 12 ರಾಶಿಯ ನವರತ್ನಗಳ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೆ. ಇನ್ನು ಗುರುಜಿ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದೊಂದು ಬಣ್ಣದ ಹರಳಿದೆ. ಸೊ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ನವರತ್ನ ಇದೆ, ಇದನ್ನ ಧರಿಸಿದ್ರೆ ಒಳಿತಾಗುತ್ತೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಈಗ ಮೊದಲನೇದಾಗಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಯಾವ ಹರಳನ್ನ ಧರಿಸಬೇಕು, ಯಾವ ಬಣ್ಣದ್ದಾಗಿರಬೇಕು ಗುರುಜಿ? ಬಣ್ಣ ಅನ್ನುವಂಥದ್ದು ನವರತ್ನಗಳಲ್ಲಿ ವಿಶೇಷವಾಗಿರುತ್ತದೆ. 12 ರಾಶಿಗೆ ಸಂಬಂಧಪಡುವಂಥದ್ದಲ್ಲ. ಪ್ರತಿಯೊಂದು ವ್ಯವಹಾರಕ್ಕೂ, ಒಂದು ಉದ್ಯೋಗಕ್ಕೂ, ಒಂದು ಎಜುಕೇಷನ್ಗೂ 108 ಹರಳುಗಳಲ್ಲಿ ಒಂದೊಂದು ವಿಧಕ್ಕೂ ಕೂಡ ಒಂದೊಂದು ಕಲರ್ಗೂ ಒಂದೊಂದು ಎನರ್ಜಿ, ಶಕ್ತಿ ಅನ್ನುವಂಥದ್ದು ಇರುತ್ತೆ. ವಿದ್ಯಾಭ್ಯಾಸಕ್ಕೆ ಮೂಲವಾಗಿ ಮರತಕವನ್ನು ಜೋಡಿಸ್ಕೋಬಹುದು. ಮತ್ತು ನವರತ್ನಗಳಲ್ಲಿ ಆಯಾಯ ವಿಧಾನಗಳಲ್ಲಿ ಆ ರಾಶಿ ನಕ್ಷತ್ರವರಿಗೆ ನವರತ್ನ ಧರಿಸುವಂಥದ್ದೇ ವಿಧಾನ. ಆದರೆ ಪ್ರತಿಯೊಬ್ಬರಿಗೂ ರಾಶಿ ನಕ್ಷತ್ರಕ್ಕೆ ಸಂಬಂಧಪಡುವಂತಹ, ಎಕ್ಸಾಂಪಲ್ ಆಗಿ ಇವಾಗ ವೃಶ್ಚಿಕ ರಾಶಿಯವರಿಗೆ ಮಾಣಿಕ್ಯವನ್ನು ಧರಿಸಬೇಕು ಅನ್ನೋದಿರುತ್ತೆ, ಹವಳ ಅಥವಾ ಮಾಣಿಕ್ಯವನ್ನು ಧರಿಸಬೇಕಾಗಿರುತ್ತೆ. ಈ ನವರತ್ನವನ್ನು ಧರಿಸಿದಾಗ ಮಧ್ಯದಲ್ಲಿ ಏನಿರುತ್ತೋ, ಮಧ್ಯದಲ್ಲಿ ಆ ಸ್ವಯಂ ಯಾವ ರಾಶಿಯವರು ಯಾವ ನಕ್ಷತ್ರದವರಿಗೆ ಸಂಬಂಧಪಡುತ್ತೋ ಅದನ್ನು ಧರಿಸಿ ಅವರು ಮಾಡಿದಾಗ, ಆ ನವರತ್ನವನ್ನು ಧರಿಸಿದಾಗ ಅವರು ಯಾವ ಕೆಲಸಕ್ಕೆ ಅಂತಂದರೆ ಎಜುಕೇಷನ್ಗೆ ಇರ್ಬೋದು
ಅಥವಾ ಅವರು ಒಂದು ಏನಾದರೂ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು ಇರುವಂಥದ್ದು, ಒಂದು ಗೋಲ್ ಅನ್ನುವಂಥದ್ದು ಇರುತ್ತೆ, ಅದನ್ನ ಸಕ್ಸಸ್ ಅಂತದ್ದು ಕಾಣಬೇಕು ಅನ್ನುವಂಥದ್ದು ಬಂದಾಗ ಅಂದ್ರೆ ಈ ಬಣ್ಣ ನವರತ್ನ ಏನಾದ್ರೂ ಇದೆಯಾ ಅಂತ. ಈ ನವರತ್ನ ಜೋಡಿಸ್ತಾರಲ್ವಾ, ಆ ನವರತ್ನ ಜೋಡಿಸುವಾಗ ಮಧ್ಯ ಹರಳು ಅನ್ನೋಂಥದ್ದು ಏನಿರುತ್ತೆ, ವಿಶೇಷವಾಗಿ ನವರತ್ನಕ್ಕೆ ಬೇರೆ ಹರಳಿರುತ್ತೆ, ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಆಯಾ ನಕ್ಷತ್ರದವರು ಆ ನವಗ್ರಹಗಳ ಮಧ್ಯದಲ್ಲಿ ಆ ನಕ್ಷತ್ರದ ಅರಳನ್ನು ಧರಿಸಿದಾಗ ಅವರಿಗೆ ವಿಶೇಷವಾಗಿ ಆ ಕೆಲಸ ಕಾರ್ಯಗಳಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಓಕೆ ಗುರುಜಿ, ಇನ್ನು ದಾಂಪತ್ಯ ಜೀವನ ಸುಖಕರವಾಗಿರೋದಕ್ಕೆ ಯಾವ ಹರಳನ್ನ ಧರಿಸಬೇಕು ಅಂತ? ದಾಂಪತ್ಯ ಜೀವನದ ಸಮಸ್ಯೆಗಳಿಗೆ, ದಾಂಪತ್ಯ ಜೀವನದಲ್ಲಿ ತಡೆ ಆಗುತ್ತಾ ಇರುವಂತಹ ಸಂತಾನ ಫಲಕ್ಕೆ, ಈ ಎರಡಕ್ಕೂ ಕೂಡ ನವರತ್ನಗಳಿಂದ ಹೇಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬೇಕು ಅಂತಂದರೆ, ಪತಿಯ ಮತ್ತು ಪತ್ನಿಯ ಹರಳನ್ನು ಸೆಲೆಕ್ಟ್ ಮಾಡಿಕೊಂಡು ಈ ನವರತ್ನಗಳ ಮತ್ತು ನವಧಾನ್ಯಗಳಿಗೆ ಜೊತೆಗೆ ಸೇರಿಸಿಕೊಂಡು ಮೂಲೋಪಚಾರ ಅನ್ನುವಂಥದ್ದು ಏನಿರುತ್ತೆ, ಶ್ರದ್ಧಾ ಭಕ್ತಿಯಿಂದ ಮೂಲೋಪಚಾರವನ್ನು ಅನುಸರಿಸಿ ಅಶ್ವತ್ಥ ಕಟ್ಟೆಯ ಬಳಿಗೆ ಹೋಗಿ ಆರ್ಘ್ಯವನ್ನು ಬಿಡುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾ ಅವುಗಳಿಗೆ ಅರ್ಪಿಸಿದಾಗ ಕೌಟುಂಬಿಕ ಕಲಹ ಅನ್ನುವಂಥದ್ದು, ಗಂಡ ಹೆಂಡತಿಯರಲ್ಲಿ ವಿರಸ ಮನಸ್ತಾಪಗಳು ಅನ್ನುವಂಥದ್ದು ಏನಿರುತ್ತೋ ಮತ್ತು ಸಂತಾನ ಫಲದ ವಿಳಂಬದ ಸಂತಾನ ಫಲ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಕೂಡ, ಈ ಎರಡಕ್ಕೂ ಕೂಡ ಸಕ್ಸಸ್ ಅನ್ನುವಂಥದ್ದು ಗಂಡ ಮತ್ತು ಹೆಂಡತಿಯ ನವರತ್ನಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಎಸ್ ಗುರುಜಿ, ನೀವು ದಾಂಪತ್ಯ ಜೀವನಕ್ಕೆ ಹಾಗೆ ಸಾಕಷ್ಟು ಸಮಸ್ಯೆಗಳಿಗೆ ಯಾವ ಹರಳನ್ನ ಧರಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಸಾಕಷ್ಟು ಜನಕ್ಕೆ ಇರುವಂತಹ ಕುತೂಹಲ ಅಂದ್ರೆ, ನಾನು ದುಡ್ಡು ಮಾಡಬೇಕು, ನಾನು ಶ್ರೀಮಂತನಾಗಬೇಕು ಅನ್ನೋ ಆಸೆ ಎಲ್ರಿಗೂ ಕೂಡ ಇರುತ್ತೆ. ಸೊ ಹಣಕಾಸಿಗೂ ಕೂಡ ಒಂದು ಹರಳು ಇದೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಸೊ ಹಾಗಿದ್ರೆ ಹಣಕಾಸಿನ ಕೊರತೆ ನೀಗಿಸೋದಕ್ಕೆ ಯಾವ ಹರಳು, ಯಾವ ಬಣ್ಣದ್ದು, ಹೇಗೆ ಧರಿಸಬೇಕು ಗುರುಜಿ? ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯಾವಹಾರಿಕ ದುಂದುವೆಚ್ಚ ಅನ್ನುವಂಥದ್ದು ಯಾರಿಗಾಗ್ತಾ ಇರುತ್ತೆ ಅಂತಂದರೆ, ಹಣಕಾಸು ಇದ್ದು ಅದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು ವಿಧಾನಗಳು ಬೇರೆ, ಮತ್ತು ಹಣಕಾಸಿನಲ್ಲಿ ನಮಗೆ ಸ್ಯಾಲ್ರಿಡ್ ಏನು ಬರ್ತಾ ಇರುತ್ತೋ ಅದಕ್ಕಿಂತನೂ ಕೂಡ ನಾವು ಕ್ಷೀಣಿಸ್ತಾ ಇದ್ದೀವಿ ಅನ್ನೋರಿಗೆ ಸಪೋರ್ಟ್ ಮಾಡುವಂಥದ್ದು ಬೇರೆ. ವಜ್ರ ಪ್ರತಿಯೊಬ್ಬರಿಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ವಜ್ರದಲ್ಲಿ ಯಾರಿಗೆ ದುಂದು ವೆಚ್ಚ ಅನ್ನುವಂಥದ್ದು ಆಗ್ತಾ ಇರುತ್ತೋ ಅಂತಂದರೆ, ನಾವು ಒಂದು ತಿಂಗಳಿಗೆ ಒಂದು 50,000 ರೂಪಾಯಿ ನಾವು ದುಡಿತಾ ಇರ್ತೀವಿ. 50,000 ರೂಪಾಯಿನೂ ಸಂಪೂರ್ಣವಾಗಿ ಕಳೆದೋಗ್ಬಿಟ್ಟು EMIಗೆ ಹೋಗುತ್ತೋ, ಮನೆ ಖರ್ಚು ವೆಚ್ಚಗಳಿಗೋಗುತ್ತೋ, ಮತ್ತೆ ಸಾಲ ಮಾಡಿ ಜೀವನ ನಡೆಸುವಂಥವ್ರಿಗೆ ಪುಷ್ಯರಾಗ ಅಂತ ಬರುತ್ತೆ. ಈ ಪುಷ್ಯರಾಗವನ್ನು ಬಂಗಾರ ಅಥವಾ ಬೆಳ್ಳಿನಲ್ಲೇ ಧರಿಸಬೇಕು. 6 ತಿಂಗಳಿಗೊಮ್ಮೆ ರತ್ನವನ್ನು ಚೇಂಜ್ ಮಾಡಬೇಕಾಗುತ್ತೆ. ಪುಷ್ಯರಾಗನೇ ಮತ್ತೆ ರಿಟರ್ನ್ ಮಾಡ್ಬೋದು, ಮತ್ತೆ ಧರಿಸ್ಬೋದು. ಧರಿಸಿದಾಗ ಅವರಿಗೆ ಇರುವಂತಹ ಹಣಕಾಸಿನಲ್ಲಿ ದುಂದು ವೆಚ್ಚ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥ ಕಂಡುಕೊಳ್ಳಬಹುದು. ಪುಷ್ಯರಾಗವನ್ನು ಬೆಳ್ಳಿ ಮತ್ತು ಚಿನ್ನದಲ್ಲಿ ಧರಿಸಲೇಬೇಕು. ಪ್ರತಿ ಪೌರ್ಣಮಿಯ ದಿನದಂದು ಧರಿಸಿ 6 ತಿಂಗಳವರೆಗೂ ಕೂಡ ಅದನ್ನು ಕಂಪಲ್ಸರಿ ಧರಿಸಲೇಬೇಕಾಗುತ್ತೆ. ಆವಾಗ ಅದರ ಫಲವನ್ನು ದುಂದು ವೆಚ್ಚದಲ್ಲಿ ಏನು ಹಣಕಾಸಿನಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಆಗ್ತಾ ಇದೆಯೋ ಅದನ್ನು ಪರಿಹಾರ ಮಾಡ್ಕೋಬಹುದು. ಅಂದ್ರೆ ಪ್ರತಿ 6 ತಿಂಗಳಿಗೂ ಬದಲಾಯಿಸ್ತಾ ಇರ್ಬೇಕಾ ಗುರುಜಿ? ಖಂಡಿತವಾಗ್ಲು. ಅಂದ್ರೆ ಅಥವಾ ಬೇರೆ ಏನಾದ್ರೂ ಅಂದ್ರೆ ಶುದ್ಧಗೊಳಿಸ್ಬಿಟ್ಟು ಮತ್ತೆ ಧರಿಸ್ಕೊಳ್ಳೋ ರೀತಿ ಏನಾದ್ರೂ ಇದೆಯಾ ಅಂತ? ಅಂದ್ರೆ ಯಾಕಂದ್ರೆ ಈಗ ಬಂಗಾರದ್ದು ಅಂದ್ರೆ ಪ್ರತಿ 6 ತಿಂಗಳಿಗೂ ಬದಲಾಯಿಸ್ಬೇಕಾ ಅಂತಾನು ಜನ ಯೋಚನೆ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸ್ಮಾಲ್ ಮಿಸ್ಟೇಕ್, ಬಂಗಾರನ್ನ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಬಂಗಾರದ ಹರಳು ಏನಿರುತ್ತೋ ಅದು 6 ತಿಂಗಳಿಗೊಮ್ಮೆ ನಮ್ಮ ಎನರ್ಜಿ ಅನ್ನೋದು ಏನಿರುತ್ತೋ, ನಾವು ಪ್ರತಿ ದಿನದಲ್ಲಿ ಕೆಲವರು ವೆಜಿಟೇರಿಯನ್ ಇರ್ತಾರೆ, ನಾನ್ ವೆಜಿಟೇರಿಯನ್ ಇರ್ತಾರೆ, ಎಷ್ಟು ಶುದ್ಧವಾಗಿರ್ತಾರೆ. ಮತ್ತು ಪ್ರತಿಯೊಬ್ಬರನ್ನು ಕೂಡ ಪ್ರತಿ ದಿನದಲ್ಲೂ ಕೂಡ ಯೋಗ, ಮೆಡಿಟೇಷನ್ನು ಎಲ್ಲ ರೀತಿಯಲ್ಲೂ ಕೂಡ ಶುದ್ಧವಾಗಿ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಸೂಕ್ತ ಇರೋ ಜಾಗಗಳಿಗೆ ಹೋಗ್ತೀವಿ, ಮತ್ತು ಮಶಾನ ದಿಕ್ಕುಗಳಿಗೆ ಹೋಗ್ತಾರೆ, ಸಾವು ಮನೆಗಳಿಗೆ ಹೋಗ್ತಾರೆ. ಸೊ ಹೀಗಿರುವಾಗ ಆ ಎನರ್ಜಿ ಅನ್ನುವಂಥದ್ದು ಏನಿರುತ್ತೋ ಪುಷ್ಯರಾಗಕ್ಕೆ ವಿಶೇಷವಾಗಿ ಹೇಗೆ ನಮಗೆ ಚಂದ್ರನ ಮಹತ್ವ ಅನ್ನುವಂಥದ್ದು 15 ದಿನಗಳಿಗೂ ಒಮ್ಮೆ ಕ್ಷೀಣಿಸ್ತಾನೋ ಹಾಗೆ ನಮಗೆ 6 ತಿಂಗಳವರೆಗೂ ಕೂಡ ಪುಷ್ಯರಾಗ ಅನ್ನುವಂಥದ್ದು ಕ್ವಾಲಿಟಿ ಇರುತ್ತದೆ. ತದನಂತರ ಸ್ವಲ್ಪ ಕ್ಷೀಣಿಸುತ್ತೆ. ವಿಶೇಷವಾಗಿ ನಾನು ಹೇಳಿದ್ದು ಇದನ್ನ ದುಂದು ವೆಚ್ಚ ಯಾರಿಗ ಆಗ್ತಾ ಇರುತ್ತದೋ, ಹಣಕಾಸಿನಲ್ಲಿ ತುಂಬಾ ಸಮಸ್ಯೆಗಳು ಅನ್ನುವಂಥದ್ದು ಯಾರಿಗ ಆಗ್ತಾ ಇರುತ್ತೋ ಅವ್ರಿಗೆ ಮಾತ್ರನೇ ಇದು ಪ್ರತಿಫಲ ಅನ್ನುವಂಥದ್ದು ಕೊಡುತ್ತದೆ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ ಗುರುಜಿ, ಹಣಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅದು ಆರೋಗ್ಯ.
ಸೊ ಆರೋಗ್ಯಕ್ಕಾಗಿ ಯಾವ ಹರಳನ್ನ ಧರಿಸ್ಬೇಕು ಅಂತ? ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ದೇಹದ ಆರೋಗ್ಯ ಮತ್ತು ಮಾನಸಿಕವಾಗಿ ಕುಂದುಕೊರತೆಗಳಿಂದ ನೊಂದುತ್ತಾ ಇರೋರೇ ಜಾಸ್ತಿ. ನೋಡೋದಕ್ಕೆ ತುಂಬ ಬಲಾಢ್ಯವಾಗಿ ಸ್ಟ್ರೆಂತ್ ಆಗಿ ಕಾಣಿಸ್ತಾ ಇರ್ತಾರೆ, ಬಟ್ ಮಾನಸಿಕವಾಗಿ ಯಾರ ಹತ್ರನೂ ಕೂಡ ಹೇಳ್ಕೊಳಕ್ಕಾಗದಿರನೇ ಸಮಸ್ಯೆಗಳನ್ನ ಒದ್ದಾಡುವಂಥವ್ರು ತುಂಬ ಜನಗಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಲ್ಲಿ ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಯಾರು ಇಲ್ವಲ್ಲ ಅನ್ನುವಂಥದ್ದು ಇರ್ತಾರೆ. ಇವ್ರಿಗೆ ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಸರಿ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದೆ, ಹೆಣ್ಣು ಮಕ್ಕಳಿಗೆ ಮುತ್ತನ್ನು ಧರಿಸಿದಾಗ ಅವರಿಗೆ ಇರುವಂತಹ ಸಮಸ್ಯೆಗಳು ಸಮುದ್ರನ ಒಡೆಯನೇ ಆಗಿರ್ಬೋದು, ಅವನಿಗೆ ಇರುವಂತಹ ಎಷ್ಟೇ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬರುವಂಥವುದನ್ನು ತಡೆದು ಇಟ್ಟು ಅದಕ್ಕೆ ತಕ್ಕಂತೆ ಪರಿಹಾರ ಮತ್ತು ಆ ಸಮಸ್ಯೆಗೆ ಯಾವುದೇ ಒಂದು ಲೋಪದೋಷಗಳು ಅನ್ನುವಂಥದ್ದು ಏನಿರುತ್ತೋ, ಯಾವುದು ಕುಂದುಕೊರತೆಗಳು ಅನ್ನುವಂಥ ಇರುತ್ತೋ, ಮಾನಸಿಕವಾಗಿ ಯೋಚನೆಗಳು ಅನ್ನುವಂಥದ್ದು ಏನಿರುತ್ತೋ, ಈ ಮುತ್ತು ಧರಿಸೋದ್ರಿಂದ ಶಾಶ್ವತವಾಗಿಯೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಇದನ್ನು ಕೂಡ ಧರಿಸೋದಕ್ಕಿಂತ ಮುಂಚಿತವಾಗಿ ಹಾಲಿನಲ್ಲಿ ಪ್ರತಿ ರಾತ್ರಿ ಹಾಲಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಶುಭ್ರಗೊಳಿಸಿ ಅದನ್ನು ಧರಿಸಿದಾಗ ಅದನ್ನು ಪೆಂಡೆಂಟ್ ಅಂತಂದರೆ ಉಂಗುರದಲ್ಲೇ ಅಂತ ಏನಿಲ್ಲ, ಪೆಂಡೆಂಟ್ ಮುಖಾಂತರದಿಂದನೂ ಡಾಲರ್ ಮುಖಾಂತರದಿಂದನೂ ಧರಿಸ್ಬೋದು, ಉಂಗುರ ಮುಖಾಂತರದಿಂದನೂ ಕೂಡ ಧರಿಸ್ಬೋದು. ಇದು ಧರಿಸಿದಾಗ ಶಾಶ್ವತವಾಗಿಯೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಗ್ತಾ ಇರುವಂತಹ ಆರೋಗ್ಯದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಗುರುಜಿ, ಅಂಡ್ ಸಾಕಷ್ಟು ಜನ ಕೆಲ್ಸಕ್ಕೂ ಹೋಗ್ತಿರ್ತಾರೆ, ಇನ್ನೊಂದಷ್ಟು ಜನ ನಾನು ಸ್ವಂತವಾಗಿ ಏನಾದ್ರೂ ಮಾಡಬೇಕು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಇರ್ತಾರೆ. ಸೊ ಅಂಥವರು ಯಾವ ಹರಳನ್ನ ಧರಿಸಿದ್ರೆ ಉತ್ತಮ ಅಂತ? ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳ್ತೇವೆ. ಹೌದು. ಹೀಗೆ ಉದ್ಯೋಗದಲ್ಲಾಗಿರ್ಬೋದು, ಕೆಲಸ ಕಾರ್ಯದಲ್ಲಾಗಿರ್ಬೋದು, ಅಥವಾ ಬಿಸ್ನೆಸ್ ಮಾಡುವಂಥದ್ದು ಆಗಿರ್ಬೋದು, ಈ ಎರಡಕ್ಕೂ ಸಂಬಂಧಪಟ್ಟಂಗೆ ಹಳದಿ ಮತ್ತು ನೀಲ. ಈ ಹಳದಿ ಮತ್ತು ನೀಲ ಅಂತಂದ್ರೆ, ಹಳದಿ ನೇಚರ್ ಪವರ್ ಆದರೆ ನೀಲಂ ಬಂದು ಜನವಶೀಕರಣ ಅನ್ನುವಂಥದ್ದು ಬರುತ್ತೆ. ಈ ಜನವಶೀಕರಣ ಮತ್ತು ಭಗವಂತನ ಆಶೀರ್ವಾದದಿಂದ ಭೂಮಿ ಹೇಗೆ ಕಲರ್ಫುಲ್ಲಾಗಿ ಹಳದಿಯಲ್ಲಿ ಕಂಡು ಬರುತ್ತದೋ ಮತ್ತು ಸೂರ್ಯನ ಕಿರಣಗಳು ಅದೇ ರೀತಿಯಲ್ಲಿ ನಮಗೆ ಕಂಡು ಬರುತ್ತದೋ, ಹಾಗೆ ಈ ಜನವಶೀಕರಣದಿಂದ ಬಿಸ್ನೆಸ್ಸು ಮತ್ತು ಕೆಲಸ ಕಾರ್ಯಗಳಲ್ಲಿ ಇದನ್ನು ನಾವು ಸಕ್ಸಸ್ ಆಗಿ ಕಂಡುಕೊಳ್ಳಬಹುದು. ಇದನ್ನು ಮಾಡಿದಾಗ ಯಾವ ರೂಪದಲ್ಲಿ ಧರಿಸಬೇಕು, ಇದನ್ನು ಕೂಡ ಪೆಂಡೆಂಟ್ ಮುಖಾಂತರದಿಂದ ಧರಿಸ್ಬೋದು, ಉಂಗುರದ ಮುಖಾಂತರದಿಂದ ಧರಿಸ್ಬೋದು. ಕೆಲವರಿಗೆ ಎರಡನ್ನೂ ಕೂಡ ಬೇಡ, ನಾವು ಪಾಕೆಟಲ್ಲಿ ಇಟ್ಕೊಂಡು ನಾವು ಕೂಡ ಧರಿಸ್ಬೋದು. ಪಾಕೆಟಲ್ಲಿ ಇಟ್ಕೊಂಡಾಗ ಅದಕ್ಕೆ ಲಾಂಗ್ ಡಿಸ್ಟೆನ್ಸು ಎನರ್ಜಿ ಅನ್ನೋದು ಕೊಡೋದಿಲ್ಲ. ಧರಿಸಿದಾಗ್ಲೇ, ಯಾಕಂತಂದರೆ ನಮಗೆ ಸ್ಕಿನ್ಗೆ ಚರ್ಮಕ್ಕೆ ತಗಲಬೇಕು. ತಗಲ್ದಾಗ ಅದು ಎನರ್ಜಿ ಅನ್ನುವಂಥದ್ದು ವರ್ಷಾನುಗಟ್ಟಲೆವರೆಗೂ ಕೂಡ ಇದನ್ನು ಕ್ಯಾರಿ ಮಾಡ್ಬೋದು. ಯಾಕಂತಂದರೆ ಈ ಜನವಶೀಕರಣ ಹಣಕಾಸಿಗೆ ಸಂಬಂಧಪಟ್ಟಂಗೆ ಮತ್ತು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಉಪಯೋಗಿಸ್ಕೋಬೇಕಾಗಿರುವಂತಹ ವಿಧಾನ ಬಂದ್ಬಿಟ್ಟು ರುದ್ರಾಕ್ಷಿ ಮತ್ತು ವಿಭೂತಿ ಮತ್ತು ಗೋಮೇಧಿಕ, ಗೋವಿನ ಸಗಣಿ, ಒಣಗಿರೋ ಸಗಣಿನಲ್ಲಿ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಅದರ ಜೊತೆಗಿಟ್ಟು ಒಂದು 2 ದಿನ 3 ದಿನ 4 ದಿನ ನಂತರ ಅದನ್ನು ಶುದ್ಧಗೊಳಿಸಿ ಅದನ್ನು ತಿರ್ಗಾ ಮತ್ತೆ ಆಚಾರಿಗೆ ಕೊಟ್ಟು ಅದನ್ನು ಬಂಗಾರದಲ್ಲಾಗಿರ್ಬೋದು ಅಥವಾ ಬೆಳ್ಳಿನಲ್ಲಾಗಿರ್ಬೋದು ಅದನ್ನು ರೆಡಿ ಮಾಡಿಸ್ಕೊಂಡು ತದನಂತರ ಮನೆಗೆ ತಂದು ಹಾಲಿನಲ್ಲಿ 24 ಗಂಟೆಗಳ ಕಾಲ ನೆನೆಸಿಟ್ಟು ತದನಂತರ ಅದನ್ನು ಯೂಸ್ ಮಾಡಿದಾಗ ಅದರ ಪವರ್ ಎನರ್ಜಿ ಅನ್ನುವಂಥದ್ದು ತನಗೆ ತಾನೇ ಕಂಡು ಬರ್ತದೆ. ಆವಾಗ ಯಾವುದೇ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿದ್ರೂ ಕೂಡ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅಥವಾ ಪಾರ್ಟ್ನರ್ ಇರ್ಬೋದು ಪಾರ್ಟ್ನರ್ ಇಲ್ಲದೆ ಇರ್ಬೋದು, ಸ್ವಯಂ ನಿರ್ಧಾರ ಮತ್ತು ನಮ್ಮ ಆಲೋಚನೆಗಳು ನಾವು ಕಂಡಂತಹ ಕನಸನ್ನು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಈ ಹಳದಿ ಮತ್ತು ನೀಲಂ ಖಂಡಿತವಾಗಲೂ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತದೆ. ಓಕೆ ಗುರುಜಿ, ಇನ್ನು ಬಹಳ ಮುಖ್ಯವಾದದ್ದು ಮನುಷ್ಯನ ಜೀವನದಲ್ಲಿ ಅಂದ್ರೆ ಅದು ನೆಮ್ಮದಿ. ಸೊ ನೆಮ್ಮದಿಗೋಸ್ಕರ ಹಾಗೆ ಮನೆಯಲ್ಲಿ ಶಾಂತಿ ನೆಲೆಸೋದಕ್ಕೋಸ್ಕರ ಯಾವ ಹರಳನ್ನ ಧರಿಸಬೇಕು ಅಂತ? ಮನುಷ್ಯನಲ್ಲಿ ನೆಮ್ಮದಿ ಅಂತ ಎಲ್ಲಿಂದ ಬರ್ತೀವಿ, ಎಲ್ಲಿಂದ ಹುಡ್ಕೊಂಡು ಹೋಗ್ತೀವಿ? ಯಾವುದೇ ಮಠಗಳಲ್ಲಾಗಲಿ, ದೇವಸ್ಥಾನಗಳಲ್ಲಾಗಲಿ, ಮನೆಗಳಲ್ಲಾಗಲಿ, ಸ್ನೇಹಿತರಲ್ಲಾಗಲಿ, ಬಂಧು ಮಿತ್ರರಲ್ಲಾಗಲಿ, ಕಾಡು ಮೇಡನ್ನು ತಿರುಗೋದಾಗಲಿ, ಹೊಸ ಪ್ರಪಂಚ ಅಂತಂದರೆ ವಿದೇಶಗಳಲ್ಲಿ ಪ್ರಯಾಣ ಮಾಡುವಂಥದ್ದಾಗಲಿ, ಎಲ್ಲಿಂದ ಸಿಗುತ್ತೆ ನೆಮ್ಮದಿ, ಖುಷಿ, ಸಂತೋಷ ಅನ್ನುವಂಥದ್ದು ನಮ್ಮೊಳಗೆ ಇದೆ. ನಮ್ಮೊಳಗಡೆ ಇರುವಂತಹ ಅಜ್ಞಾನವನ್ನು ಕಳೆದು
ಒಂದು ಸುಜ್ಞಾನದ ಕಡೆಗೆ, ಒಳ್ಳೆ ಆಲೋಚನೆಗಳ ಕಡೆಗೆ ನಮ್ಮ ಜ್ಞಾನೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಪ್ರಯಾಣ ಮಾಡಿದಾಗ ಕುಂತಲ್ಲೇ ಸ್ವರ್ಗವನ್ನು ಕೂಡ ನೋಡುವಂತಹ ಕೆಪಾಸಿಟಿ ಅನ್ನುವಂಥದ್ದು ನಮ್ಮ ಜ್ಞಾನೇಂದ್ರಿಯಗಳಿಗಿದ್ದಾವೆ, ನಮ್ಮ ಆಲೋಚನೆಗಳಿಗಿದ್ದಾವೆ. ನೆಮ್ಮದಿ ಅನ್ನುವಂಥದ್ದು ನಮ್ಮಲ್ಲೇ ಇದ್ದಾವೆ. ಈ ನೆಮ್ಮದಿಗೆ ಬುನಾದಿ ಅಂತಂದರೆ ಮರತಕ ಮತ್ತು ವಜ್ರ. ಈ ಎರಡನ್ನೂ ಕೂಡ ಧರಿಸಿದಾಗ, ವಜ್ರ ಮೀನ್ಸ್ ಶೈನ್. ಹೇಗೆ ನಮಗೆ ಸಕ್ಸಸ್ ಅನ್ನುವಂಥದ್ದು ವಜ್ರ ವೈಟ್ ಆಗಿ ಪವರ್ಫುಲ್ ಆಗಿ, ಅಂದರೆ ಸೂರ್ಯನ ಬೆಳಕಿಗೆ ತೋರಿಸಿದ ತಕ್ಷಣವೇ ಹೇಗೆ ಡಿಸೈನ್ ಆಗಿ ಕಾಮನ್ ಬಿಲ್ಲೇ ಕಾಣುತ್ತೆ ಅಂತಂದರೆ, ಈ ವಜ್ರದಲ್ಲಿ 7 ಬಣ್ಣಗಳನ್ನು ಸೇರಿಸಿ ವೈಟ್ ಪ್ಯೂರಿಟಿ ಆಗುವಂಥದ್ದು. ಹಾಗೆ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳಿಗೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರೋದಕ್ಕೆ ಹೇಗೆ ನಮಗೆ ವಜ್ರ ಮತ್ತು ಮರತಕದಲ್ಲಿ ಕಾಮನ್ ಬಿಲ್ಲು 7 ಬಣ್ಣಗಳ ಕಲರ್ಫುಲ್ ಹೇಗೆ ಕಾಣುತ್ತೋ, ಹಾಗೆ ನಮ್ಮಲ್ಲಿರುವಂತಹ ಲೋಪದೋಷಗಳನ್ನು ಕೂಡ ಪಂಚೇಂದ್ರಿಯಗಳಿಂದ ನಮಗೆ ಸಕ್ಸಸ್ಫುಲ್ ಅನ್ನುವಂಥದ್ದು, ನೆಮ್ಮದಿ ಜೀವನ ಅನ್ನುವಂಥದ್ದು ಕಂಡುಕೊಳ್ಳೋದಕ್ಕೆ ಈ 2 ಹರಳುಗಳನ್ನು ಉಪಯೋಗಿಸಿದಾಗ ನಮಗೆ ಶಾಶ್ವತವಾಗಿ ನಮ್ಮಲ್ಲಿ ಒಂದು ಹೊಸ ಚೈತನ್ಯ ಅನ್ನುವಂಥದ್ದು, ಗುರುವಿನ ಆಜ್ಞೆಯಿಂದ ಪಡ್ಕೊಳ್ಬೇಕು. ಇದನ್ನು ತನಗೆ ತಾನೇ ಒಂದು ಜ್ಯುವೆಲ್ಲರ್ ಶಾಪಿಗೆ ಹೋಗ್ಬಿಟ್ಟು ನಾವು ಖರೀದಿಸಿ, ಆನ್ಲೈನಲ್ಲಿ ಖರೀದಿಸಿ ನಾವು ಹಾಕ್ಕೊಳ್ಳುವಂಥದ್ದಲ್ಲ. ಅದು ನಮಗೆ ಎನರ್ಜಿ ಕೊಡೋದಿಲ್ಲ. ನಮಗೆ ಗುರುವಿನ ಆಜ್ಞೆಯಿಂದ ಯಾವುದೇ ಒಂದು ಮಂತ್ರೋಪಚಾರಗಳಿಂದ ಅದನ್ನು ಧರಿಸಿದಾಗ, ಪದ್ಧತಿಗಳಿಂದ ಧರಿಸಿದಾಗ ಅದು ಶಾಶ್ವತವಾಗಿ, ಅಂದರೆ ಇದಕ್ಕೆ ಲಿಮಿಟ್ ಇಲ್ಲ. ಬೇರೆ ಒಂದಿಗೆ 6 ತಿಂಗಳು, 1 ವರ್ಷ ಅಥವಾ 3 ವರ್ಷಗಳು ಅನ್ನುವಂಥದ್ದು ಇರುತ್ತೆ. ಇದು ಲೈಫ್ ಟೈಮ್ ಬೇಕಾದರೂ ಕ್ಯಾರಿ ಮಾಡ್ಬೋದು. ಯಾಕಂದರೆ ಗುರುವಿನ ಆಜ್ಞೆಯಿಂದ, ಯಾರು ಗುರು ನನಗಿಲ್ಲ ಅಂತಂದಾಗ ತಾಯಿಯಿಂದನೇ ನಾವು ಆನ್ಲೈನಲ್ಲಿ ತರಿಸ್ಕೋಬೋದು, ಇನ್ನೊಬ್ಬರ ಕಡೆಯಿಂದ ತರಿಸ್ಕೋಬೋದು. ಹೇಗೆ ಅದನ್ನು ಶಾಸ್ತ್ರೋಕ್ತವಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಶುದ್ಧತೆ ಮಾಡಿಕೊಂಡು ತಾಯಿಗೆ ಕೊಟ್ಟು, ತಾಯಿ ಕಡೆಯಿಂದ ನಾವು, ತಾಯಿನೇ ಗುರು ಅಲ್ವಾ, ತಾಯಿ ಕಡೆಯಿಂದ ನಾವು ಅದನ್ನು ಧರಿಸಿದಾಗ ನಮಗೆ ಎನರ್ಜಿ ಅನ್ನುವಂಥದ್ದು, ನಮಗೆ ಕೊನೆ ಉಸಿರು ಇರುವವರೆಗೂ ಕೂಡ ನಮಗೆ ಈ ಪವರ್ ಎನರ್ಜಿ ಅನ್ನುವಂಥದ್ದು ಸೂರ್ಯನ ಕಿರಣಗಳಿಂದ, ನವಗ್ರಹಗಳಿಂದ, ವಿಶೇಷವಾಗಿ ಈ ಕಾಮನ್ ಬಿಲ್ ಹೇಗೆ ನಮಗೆ ಪವರ್ 7 ಎನರ್ಜಿಗಳನ್ನು ಕೊಡುತ್ತೋ, ಹಾಗೆ ನಮ್ಮ ಉಸಿರು ಇರುವವರೆಗೂ ಕೂಡ ಈ ಎನರ್ಜಿ ನಮಗೆ ಹೊಸ ಕಾಂತಿಯನ್ನು ಕೂಡ ಉದ್ಭವಿಸುತ್ತದೆ. ಓಕೆ ಗುರುಜಿ, ನಿಜಕ್ಕೂ ಕೂಡ ನವರತ್ನಗಳ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು, ನಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂದಲ್ಲಿ ನಾವೀಗ ಗುರೂಜಿಯವರ ಮೊಬೈಲ್ ನಂಬರ್ ಹಾಗೆ ವಿಳಾಸವನ್ನ ತೋರಿಸ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.